ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲ ಗುರುಜಿ, ಇವಾಗ ಓಕೆ ಸಿಎಂ ಆಗಿದ್ದಾರೆ ಅಲ್ವಾ? ಸಿಎಂ ಆಗ್ತಾರೆ ಮೇಡಮ್. ಅವ್ರು ಸಿಎಂ ಆಗಿರ್ಬೋದು, ಅದು ಅಷ್ಟು ಜನ ಸಾವು ದುಃಖ, ಮನಸ್ಸಿನ ನೆಮ್ಮದಿ ಇಲ್ಲ. ಅವ್ರ ಮಗ ಬಂದ್ರಲ್ಲ, ಅವ್ರ ಮಗನ ಇಂಟರ್ವ್ಯೂ ಮಾಡಿ ಕೇಳಿ ನನಗೆ ಕೊಟ್ಟರೆ ನಾನು ಹೋಗಿವ್ರೆ, ನಾನು ಕರ್ದಿಲ್ಲ. ಏನು ಹೇಳಿ, ಫ್ಯಾಮಿಲಿ ಪ್ರಾಬ್ಲಮ್, ನಾನು ಕರ್ದಿಲ್ಲ. ಓಕೆ ಮೇಡಮ್, ನನ್ನ ಒಪಿನಿಯನ್ ಹೇಳ್ತಿ ಕೇಳಿ, ನನ್ನ ಲೆವೆಲಿಗೆ ನಾನು ಆಫೀಸೇ ಮಾಡಬೇಕಾಗಿಲ್ಲ. ಹಳ್ಳಿ ಮರಡಿ ಕೂತರು ಕರ್ನಾಟಕ ಜನ ಬರ್ತಾರೆ. ನಾನು ಆಮೇಲೆ ಕರ್ನಾಟಕ ಜನ ಅಲ್ಲ, ಇಡೀ ವರ್ಲ್ಡ್ ನನ್ನ ಒಬ್ಬ ಅಸ್ಟ್ರಾಲಜಿ ಕೇಳಿದ್ರೆ ನಾಳೆ ಬರಂಗೆ ಮಾಡಾಕ್ಬಿಡ್ತೀನಿ. ನನಗಿರೋ ಮೆಂಟ್ಲು ಇವಾಗ ನನಗಿರೋ ಯೋಗದ ದಶೆ ಬುಧ ದಶೆಯಲ್ಲಿ ನನ್ನ ಹತ್ರ ಕೇಳಿದ್ರೆ ಉದ್ಧಾರ ಆಗ್ಬಿಡ್ತಾನೆ. ಏನೇಳೆ, ಕರೆಕ್ಟಾಗಿ ಕೇಳಬೇಕು, 100% ಕ್ಲಿಕ್ ಆಗ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಈ ಹೆಸರಲ್ಲಿ ದಯವಿಟ್ಟು ಸಾಕಷ್ಟು ತೊಂದರೆ ಸಿಗಾಕಿರ್ತಾರೆ. ನೀವು ನೋಡಿ, ಇದನ್ನು ನನ್ನ ಲೈಫಲ್ಲಿ ಇದು ಇವತ್ತು ಹೇಳ್ತಾ ಇದ್ದಲ್ಲ, ಇದು ನನ್ನ ದೊಡ್ಡ ಸ್ಟಡಿ. ಇದು ಜಮಾನದಲ್ಲಿ ಪಡಿ ಮಾಡ್ತಿದೆ. ಇವತ್ತು ಓಪನ್ನಾಗಿ ಯಾಕೆ ಹೇಳ್ತಂದೆ, ಇವತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಜನ ಟಿ ವಿಲಿ ಇವತ್ತು ಹಾಕಿ ಆಫ್ ಮಾಡ್ತೀರ. ಆದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ದಯವಿಟ್ಟು ಇಂಚಿಂಚು ಸಿಗುತ್ತೆ. ಇದನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇನ್ನು ಮುಂದೆ ಜೆ ಎನ್ ಅಕ್ಷರನ ಬಳಸಬೇಡಿ. ದಯವಿಟ್ಟು ಅರ್ಥ ಹೇಳ್ತಿದ್ದೀನಿ. ಜೆ ಎನ್ ಅಕ್ಷರ ಇಂಗ್ಲೀಷ್ ಲೆಟರ್ಲಿದ್ರೂ ಕೂಡ ಎಷ್ಟೇ ಸಕ್ಸಸ್ ಇರ್ಬೋದು, ಸಾಕಷ್ಟು ದುಃಖಗಳನ್ನ ಅನುಭವಿಸ್ಬೇಕಾಗತ್ತೆ, ತೊಂದರೆಗಳನ್ನ ಕೊಡುತ್ತೆ. ಸಕ್ಸಸ್ ನಿಮ್ಮ ಜಾಗದಲ್ಲಿರುತ್ತೆ, ನಿಮ್ಮ ನೇಮಲ್ಲಿ ಕೂಡ ತೊಂದರೆಗಳಿರುತ್ತೆ. ಲೆಟ್ರ್ ಇಡಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ ಇರಬೇಕು. ಇಡೀ ಜೈಲಲ್ಲಿ ಥರ ತಮಿಳ್ನಾಡಿಗೆ ಕೈ ಮುಗಿತಾಯಿತ್ತು, ಆದರೂ ಕೂಡ ಅವರು ಜೈಲಿನ ವನವಾಸವನ್ನು ಅನುಭವಿಸಿದ್ರು, ಕಸ್ಟಡಿಲಿದ್ದರು. ವಿಲ್ಸಾ ಗಾರ್ಡನಲ್ಲಿ ತುಂಬ ನೋಡಿರ್ಬೋದು. ವಿಲ್ಸಾ ಗಾರ್ಡನ್ ಜಯರಾಜನ ಹೆಸರು ಫೇಮಸ್. ನಾನು ಅಲ್ಲೇ ಇದ್ದೆ. ನಾನು 10th ಕ್ಲಾಸಲ್ಲಿದ್ದೆ, ಅವ್ರು 8th ಕ್ಲಾಸಲ್ಲಿದ್ದರು. 100%. ನಾನು ಬರೋದು ಹೊಡೆದ್ಬಿಟ್ಟಿದ್ರು ಅನ್ನೋ ಕಡೆ ಗೊತ್ತಿಲ್ಲ, ಅವರು ತೊಂದರೆ ಆಗಿದ್ದನ್ನು. ನಾನು 10 ವರ್ಷ ವಿಲ್ಸಾ ಗಾರ್ಡನಲ್ಲಿ ಇದ್ದೆ. ನಾನು 10 ವರ್ಷ ನಾನು ಬೇಕಲ್ಲಿದ್ದಾಗ ನಾನು ಅಲ್ಲೇ ನಂದು 10th ಕ್ಲಾಸಲ್ಲಿ ನನ್ನ ಮನೆ ಇತ್ತು. 10 ವರ್ಷ ನಾನು ವಿಲ್ಸಾ ಗಾರ್ಡನಲ್ಲಿ ಇದ್ದೆ. ನಂಗೆ ವಿಲ್ಸಾ ಗಾರ್ಡನ್ ಬಗ್ಗೆ ಚೆನ್ನಾಗಿ ಗೊತ್ತು. ಯಾಕೆ ನನ್ನ ಮೊನ್ನೆ ಅಂದೆ ವಿಲ್ಸಾ ಗಾರ್ಡನ್ ನಾಗಾರು ಆಚೆ ಬಂದು, ಯಾಕೆ ನಾಗ ನೇಮ್ ಚೆನ್ನಾಗಿಲ್ಲ ಯಾಕೆ ಅಂತ. ವಿಲ್ಸಾ ಗಾರ್ಡನ್ ಹೆಸರು ಬಂದ್ಮೇಲೆ ಅವ್ರಿಗೆ ತೊಂದರೆ ಆಯ್ತಾ ಅನ್ನೋದೊಂದು ಕಾನ್ಸೆಪ್ಟ್ ಬಂತು ನನ್ನ ತಲೆಯಲ್ಲಿ. ಓಕೆ, ಅಂದ್ರೆ ಅವ್ರು ಇರೋ ಪ್ಲೇಸ್ ಕೂಡ ಅವರಿಗೆ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಹೌದು. ಯಾವ್ಯಾವ ಬೇರೆ ಹೆಸರುಗಳು ಬರ್ತವೋ ಅವೆಲ್ಲ ನೆಗೆಟಿವ್ ಆಗ್ತಾ ಹೋಗುತ್ತೆ. 100% ನಿಮ್ಮ ಹೆಸರಲ್ಲಿ ದಯವಿಟ್ಟು ಇನ್ನು ಮುಂದೆ ಐ ಸೂಪರ್ ಲೆಟರ್ಸ್, ಎಂಡಿಂಗ್ ಎಲ್ಲ ಸೂಪರ್ ಲೆಟರ್, ಅದ್ಭುತವಾದ ಲೆಟರ್ಸ್ ಅದು. ಆದರೆ ವಿ ಪಕ್ಕ ಐ ಬಂದಾಗ ಅದ್ರ ಪಕ್ಕ ಎ ಬರಬಾರ್ದು. ಅಂದರೆ ವಿಜಿಲ್ ಬಂದೇ ಬರುತ್ತೆ. ಅವ್ರು ಎಲ್ಲರ ಮೇಲೆ ಪ್ರಾಬ್ಲಮ್ ಇರುತ್ತೆ. 190% ಕೇಸ್ ದೊಡ್ಡವ್ರ ನೇಮ್ ಗೊತ್ತಾಗಿ ತೊಂದರೆ ಗೊತ್ತಾಗ್ತಿದೆ. ಸಾಮಾನ್ಯವಾಗಿ ಕಾಮನ್ ಪೀಪಲ್ ಮನೇಲೂ ತುಂಬಾ ಇರುತ್ತೆ ಅಲ್ವಾ? ಇರುತ್ತೆ ನೋಡಿ, ವೀರಪ್ಪನ ಹೆಂಡತಿ ಹೆಸರು ಮುತ್ತುಲಕ್ಷ್ಮಿ ಏನು ಅಲ್ವಾ, ಜಯಲಕ್ಷ್ಮಿ ಅಂತ ಅವ್ರ ಹೆಸರು 100% ಬರ್ದು. ಹಾಸನದಲ್ಲೂ ಜಯರಾಜ್ ಅಂತಲ್ಲೆಲ್ಲ ಇದ್ದರು. ಭಾಳ ವೈಬ್ರೇಷನ್ ನೋಡಿ. ಜಯನಗರದಲ್ಲೇ ಅಶೋಕಪುರಲ್ಲೇ ಆಗಿದ್ದ ಘಟನೆ ಅದು. ತುಂಬ ಅದು ಏನಾಗುತ್ತೆ, ಈ ಲೆಟ್ರು ಭಯಂಕರ ಸ್ಟ್ರಾಂಗ್ ಲೆಟರ್ಸು, ಅಂದರೆ ಮಿರಾಕಲ್ ನಕ್ಷಸು, ತುಂಬ ವೈಬ್ರೇಷನ್ ತಂದು ಕೊಡುತ್ತೆ. ಈ ಹೆಸರಲ್ಲಿ ನೀವು ದಯವಿಟ್ಟು ಇನ್ನು ಮುಂದೆ ನಿಮ್ಮ ಮಕ್ಳಿಗೆ ಇಡಬೇಕಾದ್ರೆ ದಯವಿಟ್ಟು ತುಂಬ ಕೇರ್ಫುಲ್ಲಾಗಿಡಿ. ನೇಮ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೇಮಲ್ಲಿ ಎಲ್ಲ ಸೂಪರು, ಯಾವ ಲೆಟ್ರಾರು ಬರಲಿ, ಜೇನ ಎಲ್ಲೂ ತರಕ್ಕೆ ಹೋಗ್ಬೇಡಿ. ಏನೇ ಸಕ್ಸಸ್ ಇದ್ರೂ ಕೂಡ ನಿಮ್ಮ ಲೈಫಲ್ಲಿ ನೋಡಿರ್ಬೋದು, ಜಯಂತಿ ಇವೆಲ್ಲ ನೇಮಲ್ಲಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ. ಬರೀ ಜೈಲೇ ಅಲ್ಲ, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ನೋಡಿರ್ತವೆ. ಜಯಂತಿ ಮತ್ತು ಜಾನಕಿ ಮತ್ತು ಜಾಹ್ನವಿ, ಪಾಪ ಜಾಹ್ನವಿರೆಲ್ಲ ಬಿಗ್ ಬಾಸಲ್ಲಿ ಹೇಳ್ತಾ ಇದ್ರು. ಅವ್ರು ಒಳಗಡೆ ಹೋದ್ರೆ ಅವ್ರ ಯಜಮಾನೇನೋ ಬಂದು ಹಾಕಿಂದಿಲ್ಲ, ಶಿವ ಸೆಂಬ್ಲಿಂಗ್ ಅಂತ ಕೂತಿದ್ರು. ಹೌದು. ಯಾವುದೋ ಒಂದು ಸಿವಿಲ್ ಯಾವುದೋ ಡೈವರ್ಸ್ ಕೇಸು, ಇನ್ನೊಂದು ಕೇಸು, ಕೋರ್ಟ್ ಮೆಟ್ಲು ಹತ್ತನೇ ಬೇಕು. ಎಷ್ಟು ಟ್ಯಾಲೆಂಟು, ಎಷ್ಟು ಬ್ರಿಲಿಯಂಟ್ ಇದ್ರೂ ಕೂಡ ವರ್ಕ್ ಆಗಲ್ಲ. ಏನು ಹೇಳಿ, ಎಷ್ಟು ಟ್ಯಾಲೆಂಟ್ ಇರುತ್ತೆ. ತಮಿಳ್ನಾಡೇ ನಡೆಸ್ತಾ ಇರ್ತಾರೆ, ಜೈಲಿರ್ತಾರೆ. ಅವ್ರ ಕೈಲಿ ಕಂಟ್ರೋಲ್ ಅವ್ರ ಕಂಟ್ರೋಲ್ ಆಗೋಕ್ಕಾಗ್ತಾ ಇಲ್ಲ. ಇದು ಏನಕ್ಕೆ ಈ ಜೆ ಎನ್ ಅಕ್ಷರಕ್ಕೆ ಇಷ್ಟೊಂದು ಜೆ ಎನ್ ಅಕ್ಷರ ಮತ್ತು ವಿ ಪಕ್ಕ ಎ, ವಿ ಪಕ್ಕ ಐ, ಯು ಪಕ್ಕ ಇದೆಲ್ಲನೂ ಕೂಡ ಜೋಪಾನೇ ನೋಡಿ ಇಟ್ಕೋಬೇಕು. 100% ಹಿಂದೆ ಮುಂದೆ ಬರಬಾರ್ದು. ಇವಾಗ ಒಂದು ವಿ ಅಕ್ಷರ ಒಂದು ಮಧ್ಯೆ ಇದ್ದರೆ ಅದು ಹಿಂದೆ ಮುಂದೆ ಬರಬಾರ್ದು. ಇವತ್ತು BJPಲಿದೆ, ಆ ಪಕ್ಷದಲ್ಲಿ ಇದು ಎಲ್ಲ ಕೋರ್ಟು ಕೇಸು ಅಂತಲೇ ಅವರೇ ಎಲ್ಲರೂ ಕೂಡ. JDS ಅಲ್ಲಿದೆ, ಎಲ್ಲ ಕೇಸೇನೆ. ಏನು ಹೇಳಿ, ಎಲ್ಲ ಕೇಸು. ನಿಮ್ಮದೇ ಇಲ್ಲ. ದೇವೇಗೌಡರ ಸಲಿಲ್ಲ, ಆರಾಮಾಗಿದ್ದಾರೆ. ನರೇಂದ್ರ ಮೋದಿಲಿಲ್ಲ, ಇದ್ದಾರೆ ಆರಾಮಾಗಿ. ಹಾಕಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ನನ್ನ ಲೆವೆಲ್ಗೆ ನಾನೊಬ್ಬನ ಶತ್ರು ತುಣಿಬೇಕು ಅಂತ ಯೋಚನೆ ಮಾಡ್ತೀನಿ. ಅವ್ರ ಲೆವೆಲ್ಗೆ ಅವ್ರಿಗೆ ಶತ್ರು ಇರ್ತಾರೆ. ಮೋದಿ ಬರೋಕ್ಕಿಂತ ಮುಂಚೆ ಶತ್ರುಗಳು ಹುಡ್ಕೇತಾರೆ ಪಕ್ಷಕ್ಕೆ ಬಂದು ಇಷ್ಟ ಆದ್ಮೇಲೆ ಅಂತ. ಈ ಜೇಗಿರೋ ಒಂದು ವೈಬ್ರೇಷನ್ನು ಮತ್ತು ವಿ ಪಕ್ಕ ಐ, ನೀವು ವಿಜಯ್
ವಿಜಯಲಕ್ಷ್ಮಿ, ರಾಜು ನಮ್ ಕರ್ನಾಟಕದಲ್ಲೂ ತಗೊಳ್ಳಿ ವಿಜೇಂದ್ರ ಅವರು ಸಿಎಂ ಆಗೋಕೆ ಹೊಡೆದಾಡ್ತಿರ್ತಾರೆ ಭಾಳ ಸಾಕಷ್ಟು. ಇವೆಲ್ಲ ಒಂದು ಸಲ ಒಂದು ಕಂಪ್ಲೇಂಟ್ ಕೇಸ್ ಇದಾವೆ. ಏನು ಹೇಳಿ, ಹೌದು ಇವ್ರ ಲೈಫಲ್ಲಿ ಬಂದೇ ಬರ್ತವೆ ಈ ಕಂಪ್ಲೇಂಟ್ ಕೇಸು ತಲೆ ಮೇಲೆ ತಪ್ಪಿದ್ದಲ್ಲ. ಓಕೆ